ಅಧ್ಯಾಯ 7 ಗುಣಪದಗಳ ಒಳರಚನೆ. ಪೀಠಿಕೆ. ನಾಮಪದ ಮತ್ತು ಕ್ರಿಯಾಪದಗಳಿಗಿಂತ ಭಿನ್ನವಾಗಿರುವ ಗುಣಪದಗಳೆಂಬ ಬೇರೆಯೇ ಒಂದು ಪದವರ್ಗಕ್ಕೆ ಸೇರುವ ಪದಗಳು ಕನ್ನಡದಲ್ಲಿವೆ ಎಂಬುದನ್ನು ನಾವು 2ನೇ ಅಧ್ಯಾಯದಲ್ಲಿ ನೋಡಿರುವೆವು. ಈ ಪದಗಳು ವಾಕ್ಯದಲ್ಲಿ ಬರುವ ವಿಧಾನ, ತೆಗೆದುಕೊಳ್ಳುವ ಪ್ರತ್ಯಯಗಳು ಮತ್ತು ಸೂಚಿಸುವ ಅರ್ಥವೆಂಬ ಈ 3 ವಿಷಯಗಳಲ್ಲೂ ನಾಮಪದ ಮತ್ತು ಕ್ರಿಯಾಪದಗಳಿಗಿಂತ ಭಿನ್ನವಾಗಿವೆ ಎಂಬುದನ್ನು ನೋಡಿರುವೆವು. ಒಳರಚನೆಯಲ್ಲೂ ಈ ಪದಗಳು ನಾಮಪದ ಮತ್ತು ಕ್ರಿಯಾಪದಗಳಿಗಿಂತ ಭಿನ್ನವಾಗಿವೆ ಎಂಬುದನ್ನು ಈ ಅಧ್ಯಾಯದಲ್ಲಿ ನೋಡಲಿರುವೆವು. ಕನ್ನಡ ವಾಕ್ಯಗಳಲ್ಲಿ ಮುಖ್ಯವಾಗಿ 2 ರೀತಿಯ ಗುಣಪದಗಳು ಬಳಕೆಯಾಗುತ್ತವೆ. ಅವುಗಳಲ್ಲಿ ಕೆಲವು ನಾಮಪದಗಳೊಂದಿಗೆ ಬರಬಲ್ಲುವು ಮತ್ತು ಇನ್ನು ಕೆಲವು ಕ್ರಿಯಾಪದಗಳೊಂದಿಗೆ ಬರಬಲ್ಲುವು. ನಾಮಪದಗಳೊಂದಿಗೆ ಬರಬಲ್ಲ ಉದ್ದ, ಬಿಳಿ, ದೊಡ್ಡ ಮೊದಲಾದ ಗುಣಪದಗಳು ನಾಮಪದಗಳು ಗುರುತಿಸುವ ವ್ಯಕ್ತಿ, ವಸ್ತು ಮೊದಲಾದವುಗಳ ಗುಣಧರ್ಮಗಳನ್ನು ಸೂಚಿಸುವಾದರೆ, ಕ್ರಿಯಾಪದಗಳೊಂದಿಗೆ ಬರಬಲ್ಲ ಮೇಲೆ, ಹಿಂದೆ, ಮೆಲ್ಲಗೆ ಮೊದಲಾದ ಗುಣಪದಗಳು ಕ್ರಿಯಾಪದಗಳು ನಿರ್ದೇಶಿಸುವ ಘಟನೆಗಳ ಗುಣಧರ್ಮಗಳನ್ನು ಸೂಚಿಸುತ್ತವೆ. 1. ದೊಡ್ಡ ಪೆಟ್ಟಿಗೆಯನ್ನು ಕೆಳಗೆ ಇರಿಸಿದ್ದೇನೆ. 2. ಹೊಸ ಬಟ್ಟೆಯನ್ನು ಹಳೆ ಬಟ್ಟೆಯ ಹಾಗೆ ಜಾಸ್ತಿ ನೆನೆಸಬೇಡ. ಮೇಲೆ ಕೊಟ್ಟಿರುವ 1, 2 ವಾಕ್ಯಗಳಲ್ಲಿ ದೊಡ್ಡ, ಹೊಸ ಮತ್ತು ಹಳೆ ಎಂಬ ಗುಣಪದಗಳು ಅವುಗಳ ಅನಂತರ ಬಂದಿರುವ ನಾಮಪದಗಳ ಗುಣಧರ್ಮಗಳನ್ನು ಮತ್ತು ಕೆಳಗೆ ಮತ್ತು ಜಾಸ್ತಿ ಎಂಬ ಗುಣಪದಗಳು ಅವುಗಳ ಅನಂತರ ಬಂದಿರುವ ಕ್ರಿಯಾಪದಗಳ ಗುಣಧರ್ಮಗಳನ್ನು ಸೂಚಿಸುತ್ತವೆ. ಈ 2 ರೀತಿಯ ಗುಣಪದಗಳ ನಡುವೆ ಅವುಗಳ ಅರ್ಥದಲ್ಲಿ ಮಾತ್ರವಲ್ಲದೆ ಒಳರಚನೆಯಲ್ಲಿ ಮತ್ತು ವಾಕ್ಯದಲ್ಲಿ ಅವಕ್ಕಿರುವ ಸ್ವಾತಂತ್ರ್ಯದಲ್ಲಿ ವ್ಯತ್ಯಾಸಗಳಿವೆ ಎಂಬುದನ್ನು ಮುಂದೆ ನೋಡಲಿರುವೆವು. ಇದಲ್ಲದೆ ಗುಣಪದಗಳೊಂದಿಗೆ ಬರಬಲ್ಲ ಬಹಳ, ಬರೀ, ಬಲು ಮೊದಲಾದ ಬೇರೆ ಕೆಲವು ಗುಣಪದಗಳು ಕನ್ನಡದಲ್ಲಿ ಬಳಕೆಯಲ್ಲಿವೆ. ಇವು ಗುಣಪದಗಳು ಸೂಚಿಸುವ ಗುಣಧರ್ಮಗಳ ಪ್ರಮಾಣವನ್ನು ತಿಳಿಸುತ್ತವೆ. ಉದಾಹರಣೆಗೆ 3. ಈ ಬಟ್ಟೆ ಬಹಳ ತೆಳ್ಳಗಿದೆ. 4. ಅವನು ಭಾರೀ ದೊಡ್ಡ ಮನೆ ಕಟ್ಟಿಸುತ್ತಿದ್ದಾನೆ. ಆದರೆ ಇಂತಹ ಗುಣಪದಗಳ ಸಂಖ್ಯೆ ಜಾಸ್ತಿ ಇಲ್ಲ. ಇದಲ್ಲದೆ ಇವುಗಳ ಒಳರಚನೆಯಲ್ಲಿ ಹೇಳುವಂತಹ ವಿಶಿಷ್ಟವಾದ ಸಂಗತಿಯೇನೂ ಇಲ್ಲವಾದ ಕಾರಣ ನಾಮಪದ ಮತ್ತು ಕ್ರಿಯಾಪದಗಳೊಂದಿಗೆ ಬರಬಲ್ಲ 2 ರೀತಿಯ ಗುಣಪದಗಳ ಒಳರಚನೆಯನ್ನು ಮಾತ್ರವೇ ಈ ಅಧ್ಯಾಯದಲ್ಲಿ ಸ್ವಲ್ಪ ವಿವರವಾಗಿ ಪರಿಶೀಲಿಸಲಾಗಿದೆ. ಕೆಲವು ವ್ಯತ್ಯಾಸಗಳು. ನಾಮಪದಗಳೊಂದಿಗೆ ಬರಬಲ್ಲ ಗುಣಪದಗಳು ಸಾಮಾನ್ಯವಾಗಿ ಬೇಗನೆ ಬದಲಾಗದಿರುವ ಸ್ಥಾಯಿ ಗುಣಧರ್ಮಗಳನ್ನು ಮತ್ತು ಕ್ರಿಯಾಪದಗಳೊಂದಿಗೆ ಬರಬಲ್ಲ ಗುಣಪದಗಳು ಅಷ್ಟೊಂದು ಸ್ಥಿರವಲ್ಲದಿರುವ ಅಸ್ಥಾಯಿ ಗುಣಧರ್ಮಗಳನ್ನು ಸೂಚಿಸುತ್ತವೆ. ವ್ಯಕ್ತಿ, ವಸ್ತು ಮೊದಲಾದವುಗಳ ಆಕಾರ, ಉದ್ದ, ಎತ್ತರ, ತೆಳು, ಅಗಲ ಇತ್ಯಾದಿ. ಭೌತಿಕ ಮತ್ತು ಮಾನಸಿಕ ಅವಸ್ಥೆಗಳು, ಚಿಕ್ಕ, ಗಟ್ಟಿ, ಒಣ, ಮೆದು, ಕುರುಡು, ಜಾಣ ಇತ್ಯಾದಿ. ಬಣ್ಣ, ಕೆಂಪು, ಬಿಳಿ, ಕಪ್ಪು ಇತ್ಯಾದಿ. ಪ್ರಾಯ, ಹೊಸ, ಹಿರಿ ಇತ್ಯಾದಿ ಮೊದಲಾದವುಗಳನ್ನು ಸೂಚಿಸುವ ಗುಣಪದಗಳು ನಾಮಪದಗಳೊಂದಿಗೆ ಬರುತ್ತವೆ ಮತ್ತು ಘಟನೆಗಳ ವಿಧಾನ, ಸಮಯ ಮತ್ತು ಜಾಗಗಳನ್ನು ಸೂಚಿಸುವ ಗಿರ್ರನೆ, ಸರ್ರನೆ, ತಟಕ್ಕನೆ, ಮೆಲ್ಲನೆ, ಮೇಲೆ, ಮುಂಚೆ, ಹಿಂದೆ ಮೊದಲಾದ ಗುಣಪದಗಳು ಕ್ರಿಯಾಪದಗಳೊಂದಿಗೆ ಬರುತ್ತವೆ. ಕನ್ನಡದಲ್ಲಿ ಈ ರೀತಿ ಮುಖ್ಯವಾಗಿ 2 ರೀತಿಯ ಗುಣಪದಗಳಿವೆಯಾದರೂ ಸಾಮಾನ್ಯವಾಗಿ ಗುಣಪದ ಇಲ್ಲವೇ ಗುಣವಾಚಕ ಪದ ಎಂಬುದನ್ನು ಈ 2 ರೀತಿಯ ಗುಣಪದಗಳನ್ನು ಒಟ್ಟಿಗೆ ಸೂಚಿಸುವುದಕ್ಕಿಂತಲೂ ನಾಮಪದಗಳೊಂದಿಗೆ ಬರಬಲ್ಲ ಗುಣಪದಗಳನ್ನು ಮಾತ್ರವೇ ಸೂಚಿಸುವುದಕ್ಕಾಗಿ ಬಳಸುವುದು ಜಾಸ್ತಿ. ಮೇಲೆ 2ನೇ ಅಧ್ಯಾಯದಲ್ಲಿ ಕೊಟ್ಟಿರುವ
ಗುಣಪದಗಳ ಗುಣಧರ್ಮಗಳಲ್ಲಿ ಎಲ್ಲವನ್ನೂ ತೋರಿಸುವುದು ನಾಮಪದಗಳೊಂದಿಗೆ ಬರಬಲ್ಲ ಗುಣಪದಗಳು ಮಾತ್ರ. ಕ್ರಿಯಾಪದಗಳೊಂದಿಗೆ ಬರಬಲ್ಲ ಗುಣಪದಗಳು ಅವುಗಳಲ್ಲಿ ಕೆಲವನ್ನು ಮಾತ್ರ ತೋರಿಸುತ್ತವೆ. ಉದಾಹರಣೆಗಾಗಿ ನಾಮಪದಗಳೊಂದಿಗೆ ಬರಬಲ್ಲ ಗುಣಪದಗಳನ್ನು ನಾಮಪದಗಳಿಂದ ಬೇರ್ಪಡಿಸಿ ವಾಕ್ಯದಲ್ಲೇನೆ ಬೇರೆ ಕಡೆಗಳಿಗೆ ವರ್ಗಾಯಿಸಲು ಸಾಧ್ಯವಾಗದು. ಆದರೆ ಕ್ರಿಯಾಪದಗಳೊಂದಿಗೆ ಬರಬಲ್ಲ ಗುಣಪದಗಳನ್ನು ವಾಕ್ಯದಲ್ಲಿ ಎಲ್ಲಿ ಬೇಕಿದ್ದರೂ ಬಳಸಲು ಸಾಧ್ಯವಿದೆ. ಅವು ಕ್ರಿಯಾಪದದ ಹತ್ತಿರವೇ ಇರಬೇಕೆಂಬ ನಿಯಮವಿಲ್ಲ. ಉದಾಹರಣೆಗೆ, 5ಕ ರಾಜು ಮಡಿಕೆಯನ್ನು ನೆಲದ ಮೇಲೆ ಮೆಲ್ಲಗೆ ಇರಿಸಿದ. 5ಕ ರಾಜು ಮಡಿಕೆಯನ್ನು ಮೆಲ್ಲಗೆ ನೆಲದ ಮೇಲೆ ಇರಿಸಿದ. 5ಗ ರಾಜು ಮಡಿಕೆಯನ್ನು ನೆಲದ ಮೇಲೆ ಇರಿಸಿದ ಮೆಲ್ಲಗೆ. ಮೆಲ್ಲಗೆ ಎಂಬ ಗುಣಪದ ಮಡಿಕೆಯನ್ನು ಇರಿಸುವುದು ಹೇಗೆ ಎಂಬುದಾಗಿ ಇರಿಸುವಿಕೆ ಎಂಬ ಒಂದು ಘಟನೆಯ ಗುಣಧರ್ಮವನ್ನು ತಿಳಿಸುತ್ತಿದೆಯಾದರೂ ಅದು 5ಕದಲ್ಲಿ ಮಾತ್ರ ಆ ಕ್ರಿಯಾಪದದ ಹತ್ತಿರ ಬಂದಿದೆ. 5ಖದಲ್ಲಿ ಅದು ನೆಲದ ಎಂಬುದರೊಂದಿಗೂ ಮತ್ತು 5ಗದಲ್ಲಿ ವಾಕ್ಯದ ಹೊರಗೂ ಬಂದಿರುವುದನ್ನು ಕಾಣಬಹುದು. ಕ್ರಿಯಾಪದಗಳೊಂದಿಗೆ ಬರಬಲ್ಲ ಗುಣಪದಗಳಿಗಿರುವ ಈ ಸ್ವಾತಂತ್ರ್ಯವನ್ನು ಬೇರೆಯೂ ಕೆಲವು ವಿಷಯಗಳಲ್ಲಿ ಕಾಣಬಹುದು. ಉದಾಹರಣೆಗಾಗಿ, ಅವಕ್ಕೆ ಒತ್ತು ಕೊಟ್ಟು ಅವನ್ನು ವಾಕ್ಯದಿಂದ ಪ್ರತ್ಯೇಕಿಸಿ ಹೇಳಲು ಸಾಧ್ಯವಿದೆ. ಆದರೆ ನಾಮಪದಗಳೊಂದಿಗೆ ಬರುವ ಗುಣಪದಗಳನ್ನು ಈ ರೀತಿ ಪ್ರತ್ಯೇಕಿಸಿ ಹೇಳಲು ಸಾಧ್ಯವಾಗದು. 6ಕ ರಾಜು ಮಡಿಕೆಯನ್ನು ನೆಲದ ಮೇಲೆ ಮೆಲ್ಲಗೂ ಇರಿಸಬಲ್ಲ. 6ಕ ರಾಜು ಮಡಿಕೆಯನ್ನಿರಿಸಿದ್ದು ಮೆಲ್ಲಗೆ. ಗುಣಪದಗಳ ಸ್ವರೂಪ. ಕನ್ನಡದಲ್ಲಿ ಒಳರಚನೆಯಿಲ್ಲದ ಗುಣಪದ ಧಾತುಗಳು ಹಲವಿವೆ. ಇವುಗಳಲ್ಲಿ ಒಂದೇ ಅಕ್ಷರವಿರುವ ಧಾತುಗಳೆಲ್ಲ ಅಸ್ವತಂತ್ರ ಪದಗಳಾಗಿದ್ದು, ಜೋಡು ಪದಗಳಲ್ಲಿ ನಾಮಪದಗಳಾಗಿ ಇಲ್ಲವೇ ಪ್ರತ್ಯಯವಿರುವ ಪದಗಳಲ್ಲಿ ಗುಣಪದಗಳಾಗಿ ಬಳಕೆಯಾಗುತ್ತವೆ. ಉದಾಹರಣೆಗಾಗಿ, ಕೆಂ ಎಂಬ ಅಸ್ವತಂತ್ರ ಗುಣಧಾತು ಕೆಂದಾಳಿ, ಕೆಮ್ಮಣ್ಣು ಮೊದಲಾದ ಜೋಡು ಪದಗಳಲ್ಲಿ ಬೇರೆ ಪದಗಳೊಂದಿಗೆ ಸೇರಿ ನಾಮಪದವಾಗಿ ಬಳಕೆಯಾಗುತ್ತದೆ. ಮತ್ತು ಕೆಂಪು ಮತ್ತು ಕೆಂಚು ಎಂಬವುಗಳಲ್ಲಿ ಪ್ರತ್ಯಯಗಳೊಂದಿಗೆ ಸೇರಿ ಗುಣಪದವಾಗಿ ಬಳಕೆಯಾಗುತ್ತದೆ. ಹಿನ್, ತಣ್, ಮುನ್, ನುಣ್, ಹೆರ್, ಹಿರಿ ಮೊದಲಾದವುಗಳು ಇಂತಹ ಒಂದಕ್ಷರವಿರುವ ಗುಣಧಾತುಗಳು. ಒಂದಕ್ಕಿಂತ ಜಾಸ್ತಿ ಅಕ್ಷರವಿರುವ ಗುಣಧಾತುಗಳು ಕನ್ನಡದಲ್ಲಿ ಹಲವಿವೆ. ಚಾರಿತ್ರಿಕವಾಗಿ ಈ ಧಾತುಗಳು ಒಂದಕ್ಷರ ಧಾತುಗಳಿಗೆ ಪ್ರತ್ಯಯಗಳನ್ನು ಸೇರಿಸುವುದರ ಮೂಲಕ ಸಿದ್ಧವಾದವುಗಳೆಂದು ಹೇಳಲು ಸಾಧ್ಯವಿದೆ. ಉದಾಹರಣೆಗಾಗಿ, ಬಿಳಿ, ಬಿಸಿ ಮತ್ತು ಕರಿ ಎಂಬವುಗಳ ಕೊನೆಯ ಈಕಾರ, ಸಿಹಿ ಮತ್ತು ಕಹಿ ಎಂಬವುಗಳಲ್ಲಿ ಬರುವ ಹಿ ಎಂಬ ಎರಡನೆಯ ಅಕ್ಷರ, ಎಳೆ, ಹಳೆ, ಒಳ್ಳೆ ಮೊದಲಾದವುಗಳ ಕೊನೆಯಲ್ಲಿ ಬರುವ ಏಕಾರ ಮೊದಲಾದವುಗಳು ಈ ರೀತಿ ಪ್ರತ್ಯಯಗಳಾಗಿರಲು ಸಾಧ್ಯವಿದೆ. ಕನ್ನಡದಲ್ಲಿ ಕ್ರಿಯಾಧಾತು ಮತ್ತು ನಾಮಧಾತುಗಳಿಗಿಂತ ಭಿನ್ನವಾಗಿರುವ ಹಲವಾರು ಗುಣಧಾತುಗಳಿವೆ ಎಂಬುದನ್ನು ಕೆಳಗಿನ ಕೆಲವು ಉದಾಹರಣೆಗಳಿಂದ ತಿಳಿಯಬಹುದು. ಕರಿ, ಬಿಳಿ, ಸಿಹಿ, ಕಹಿ, ಒಳ, ಹೊರ, ಎಡ, ಬಲ, ಎಳೆ, ಹಳೆ, ತೆಳು, ನಡು, ತೋರ, ನೇರ, ಕೀಳು, ಮೇಲು, ಅಡ್ಡ, ಉದ್ದ, ದೊಡ್ಡ, ದಪ್ಪ, ಮೊಂಡು, ದುಂಡು, ಡೊಂಕು, ಕುಂಟು. ನಾಮಪದಗಳ ಬದಲು ಕ್ರಿಯಾಪದಗಳ ವಿಶೇಷಣಗಳಾಗಿ ಬರಬಲ್ಲ ಗುಣಧಾತುಗಳು ಕನ್ನಡದಲ್ಲಿ ಜಾಸ್ತಿ ಇಲ್ಲ. ಆದರೆ ಶಬ್ದ ಇಲ್ಲವೇ ಅನುಭವವನ್ನು ಅಣಕಿಸಿ ಹೇಳುವ ಹಲವು ಪದಗಳು ಅನೆ ಇಲ್ಲವೇ ನೆ ಎಂಬ ಪ್ರತ್ಯಯದೊಂದಿಗೆ ಸೇರಿ ಈ ರೀತಿ ಕ್ರಿಯಾಪದಗಳ ವಿಶೇಷಣಗಳಾಗಿ ಬರಬಲ್ಲುವು. ಇವನ್ನು ಅಸ್ವತಂತ್ರ ಗುಣಧಾತುಗಳೆಂದು ಪರಿಗಣಿಸಲು ಸಾಧ್ಯವಿದೆ.
ಇವು ಮುಖ್ಯವಾಗಿ 3 ರೀತಿಯ ರೂಪಗಳಲ್ಲಿ ಬರುವೆಂಬುದನ್ನು ಕೆಳಗಿನ ಉದಾಹರಣೆಗಳಿಂದ ತಿಳಿಯಬಹುದು. ಸರ್ರನೆ, ಗಿರ್ರನೆ, ಬರ್ರನೆ, ಜಮ್ಮನೆ, ತಟ್ಟನೆ, ದೊಪ್ಪನೆ, ಬಗ್ಗನೆ, ದಿಗ್ಗನೆ, ಜಗ್ಗನೆ, ಸರಕ್ಕನೆ, ಕಿಸಕ್ಕನೆ, ಗಬಕ್ಕನೆ, ತಟಕ್ಕನೆ, ಗುಳಕ್ಕನೆ, ಪಚಕ್ಕನೆ, ಸರಸರನೆ, ಮಿರಮಿರನೆ, ಕತಕತನೆ, ಗಡಗಡನೆ, ಗಣಗಣನೆ, ಕಿಲಕಿಲನೆ. ಕೆಲವು ಅಣಕಿಸುವ ಪದಗಳು ಈ ರೀತಿ ಅನೆ ಎಂಬ ಪ್ರತ್ಯಯದ ಸಹಾಯವಿಲ್ಲದೆಯೂ ನೇರವಾಗಿ ಕ್ರಿಯಾಪದಗಳೊಂದಿಗೆ ಅವುಗಳ ವಿಶೇಷಣಗಳಾಗಿ ಬರಬಲ್ಲುವು. ಉದಾಹರಣೆಗಾಗಿ ಗಡಗಡ ನಡುವು, ಗುಸುಗುಸು ಮಾತನಾಡು, ಪಳಪಳ ಹೊಳೆ ಮೊದಲಾದ ಬಳಕೆಗಳನ್ನು ಗಮನಿಸಬಹುದು. ಇದಲ್ಲದೆ ಎಂದು ಎಂಬ ಪದದ ಸಹಾಯದಿಂದ ಅಣಕಿಸುವ ಕೆಲವು ಪದಗಳನ್ನು ಎತ್ತಿ ಹೇಳಲು ಸಾಧ್ಯವಿದೆ. ಉದಾಹರಣೆಗೆ ಜೋ ಜೋ ಎಂದು ಹಾಡು. ಆದರೆ ಈ ಎರಡನೆಯ ವಿಧಾನದಲ್ಲಿ ಬರುವ ಅಣಕಿಸುವ ಪದಗಳನ್ನು ಗುಣಪದಗಳೆಂದು ಕರೆಯುವುದು ಕಷ್ಟ. ಕೆಲವು ಅಣಕಿಸುವ ಪದಗಳು ಅನೆ ಎಂಬ ಪ್ರತ್ಯಯದ ಸಹಾಯದಿಂದ ಗುಣಪದಗಳಾಗಿಯೂ ಮತ್ತು ಇಸು ಎಂಬ ಪ್ರತ್ಯಯದ ಸಹಾಯದಿಂದ ಕ್ರಿಯಾಪದಗಳಾಗಿಯೂ ಬಳಕೆಯಾಗಬಲ್ಲುವು. ಇಂತಹ ಅಸ್ವತಂತ್ರ ಧಾತುಗಳು ಕ್ರಿಯಾಧಾತುಗಳೇ ಅಥವಾ ಗುಣಧಾತುಗಳೇ ಎಂಬುದನ್ನು ನಿಷ್ಕೃಷ್ಟವಾಗಿ ಹೇಳಲು ಸಾಧ್ಯವಿಲ್ಲ. ಗಮಗಮನೆ, ಗಮಗಮಿಸು, ತಳತಳನೆ, ತಳತಳಿಸು, ಬಡಬಡನೆ, ಬಡಬಡಿಸು, ಗಹಗಹನೆ, ಗಹಗಹಿಸು. ಕನ್ನಡದಲ್ಲಿ ಬಳಕೆಯಾಗುವಂತಹ ಅಣಕಿಸುವ ಪದಗಳ ಅಕ್ಷರ ಸ್ವರೂಪದಲ್ಲಿ ಕೆಲವು ವೈಶಿಷ್ಟ್ಯಗಳಿವೆ. ಇವುಗಳಲ್ಲೆಲ್ಲ ಮೊದಲಿಗೆ ಒಂದು ವ್ಯಂಜನ ಬಂದಿರುತ್ತದೆ. ಮೊದಲಿಗೆ ಸ್ವರ ಬಂದಿರುವ ಅಣಕಿಸುವ ಪದ ಕನ್ನಡದಲ್ಲಿ ಬಹುಶಃ ಇಲ್ಲವೆಂದೇ ಹೇಳಲು ಸಾಧ್ಯವಿದೆ. ಇದಲ್ಲದೆ ಜೋಡಿಯಾಗಿ ಬರುವ ಪದಗಳಲ್ಲಿ ಉದಾಹರಣೆಗೆ ಕಟಕಟನೆ, ಚಟಚಟನೆ ಇತ್ಯಾದಿ ಒತ್ತಕ್ಷರವಾಗಲಿ ಉದ್ದಸ್ವರವಾಗಲಿ ಕಾಣಿಸುವುದಿಲ್ಲ. ಮತ್ತು ಈ ರೀತಿ ಜೋಡಿಯಾಗಿ ಬಾರದಿರುವ ಪದಗಳಲ್ಲಿ ಉದಾಹರಣೆಗೆ ಬರ್ರನೆ, ಡಬ್ಬನೆ, ಪಟಾರನೆ, ಕಬಕ್ಕನೆ, ಸರಕ್ಕನೆ ಇತ್ಯಾದಿ ಒತ್ತಕ್ಷರವಾಗಲಿ ಉದ್ದಸ್ವರವಾಗಲಿ ಕಾಣಿಸದಿರುವುದಿಲ್ಲ.